ಹಲೋ, ನಾನು ನಿಮ್ಮ ಗಲ್ಫ್ ಕನ್ನಡಿಗ ಮೋಹನ್. ಸೌದಿ ಅರೇಬಿಯಾದಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಗಳು ನಡೀತಾ ಇದೆ. ಹಾಗೂ ಇಂಡಿಯಾ ಮತ್ತು ಬಾಂಗ್ಲಾದೇಶಿ ಮತ್ತು ಸುಡಾನ್ ಮತ್ತು ಇದೆಲ್ಲ ಕಲ್ಚರಲ್ ಏನು ಕಾರ್ಯಕ್ರಮಗಳಿರ್ತದೆ ಮ್ಯೂಸಿಕಲ್ಲು ಇವಾಗ ಅರೇಂಜ್ ಮಾಡ್ಕೊಂಡು ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ಜಿದ್ದಾದಲ್ಲಿ ಸೌದಿ ಅರೇಬಿಯಾದಲ್ಲಿ ಆಗ್ತಾ ಇರೋದು. ಓಪನ್ ಆಗಿದೆ, ಒಳ್ಳೆ ವೈವ್ ಮಾತ್ರ ಮಸ್ತ್ ಇದೆ. ನೋಡುವ, ಇವತ್ತು ಆ್ಯಕ್ಚುಲಿ ಫಿಲಿಪಿನ್ ಕಲ್ಚರಲ್ ಇವೆಂಟ್ ನಡೀತಾ ಇರೋದು, ಹಾಗಾಗಿ ಫಿಲಿಪೀನ್ಸ್ಗಳೇ ಜಾಸ್ತಿ ಇದ್ದಾರೆ. ಆದರೂ ಇಲ್ಲಿ ಫ್ರೀ ಎಂಟ್ರಿ ಇದು ನೋಡಿ, ಯಾರು ಬೇಕಾದ್ರೂ ಬರ್ಬೋದು. ಸೌದಿ ಅರೇಬಿಯಾದಲ್ಲಿ ಮಾತ್ರ ಫುಲ್ DJ ನೈಟು. ಆ್ಯಕ್ಚುಲಿ ಇದೆಲ್ಲ ಮುಂಚೆ ಎಲ್ಲ ಇದೆಲ್ಲ ಆಗ್ತಾ ಇರಲಿಲ್ಲ ಸೌದಿಯಲ್ಲಿ. ಇದೆಲ್ಲ ಫಸ್ಟ್ ಟೈಮ್ ಅಪ್ಡೇಟ್ ಆಗ್ತಾ ಇದೆಯಲ್ಲ ಸೌದಿ. T30 ಅಂತ ಮಿಷನ್ ಆಗ್ತಿದೆಯಲ್ಲ ಸೌದಿ ಅರೇಬಿಯಾ, ಅದಕ್ಕೋಸ್ಕರ ಎಲ್ಲ ಅಪ್ಡೇಟ್ ಮೇಲೆ ಅಪ್ಡೇಟ್ ಆಗ್ತಾ ಇದೆ. ನಮ್ಮಂಥವ್ರಿಗೆ ಇನ್ನೂ ಒಂಥರ ಉತ್ಸಾಹ ಜಾಸ್ತಿ ಆಗ್ತಿದೆ ಸೌದಿಯಲ್ಲಿ ಇರೋದಕ್ಕೆ. ನೋಡಿ, ನಮ್ಮ ಟೀಮ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ DJ ಓಪನ್ ಆಗೋದಕ್ಕೆ. RCB will be there. RCB ಫ್ಯಾನ್ಗಳನ್ನ ಎಲ್ಲಾದ್ರೂ ತಡೆಯೋಕ್ಕಾಗಲ್ಲ ಗುರುವೆ. ನೋಡಿ, Will we win today? Of course, we will win today. ಆಗಲ್ಲ, ಈ RCB ಅವ್ರನ್ನ ಜೊತೆ ಕರ್ಕೊಂಡ್ಬರ್ಬಾರ್ದು. ನೋಡಿ, ಎಲ್ಲಿ ಬಂದ್ರು ಆನ್ ಮಾಡ್ಕೊಂಡು ಕುತ್ಕೊತಾರೆ. ಇಂಥ DJ ಈವೆಂಟಲ್ಲಿ ಯಾರಾದರೂ RCB ಓಪನ್ ಮಾಡ್ಕೊಂಡು ಕುತ್ಕೊಂತಾರೆ ಗುರುವೆ. RCB ಫ್ಯಾನೇ, ಬಟ್ ಈ ಥರ ಈವೆಂಟ್ಗಳಲ್ಲಿ ನೋಡ್ತಿದ್ದಾರೆ ಅಂದರೆ ಗ್ರೇಟ್. ಟ್ರೂ RCB ಏನು ಎಲ್ಲೇ ಬಂದ್ರು ಇಂಡಿಯನ್ಸು ಈ ನನ್ನ ಅಂಕಲ್ ಮ್ಯಾಚ್ ನೋಡೋದು ಮಾತ್ರ ಬಿಡಲ್ಲ. ಅದು RCB ಗುರು. ದಟ್ ಈಸ್ RCB. We are here to the RCB. ಒಂದು ಸಣ್ಣ ಬ್ರೇಕ್ ನೋಡಿ. ಎಲ್ಲ ದೇಶದ್ದು ಒಂದೊಂದು ಪ್ರಾಣಿಗಳನ್ನ ಹಾಕಿದ್ದಾರೆ. ಇಲ್ಲಿ ಫಿಲಿಪೀನ್ಸ್ ಬಂದು ಓತಿಕೆದ ಹಾಕಿದ್ದಾರೆ. ಓತಿಕೆದ ಅಲ್ಲ, ಓತಿ ಅದು ಆರ್ವ ಓತಿ. ಏನಂದ್ರೆ ತೇಜಸ್ವಿ ಅವ್ರ ಕತೆ ಓದಿದ್ದೀರಾ ನೀವು? ಆರ್ವ ಓತಿ ಅಂತ. ಅದು ಆರ್ವ ಓತಿ ಅಂತ ನಮಗೆಲ್ಲ ಇದು ಗೊತ್ತಾಗದೆ ದೊಣ್ಣೆಕೇತ ಎಲ್ಲ ಮಾಡಿದಾರಲ್ಲ. ಇದಕ್ಕೇನಾದರೂ ಎಮರ್ಜೆನ್ಸಿ ಆಯಿತು ಅಂದರೆ ಮೆಡಿಕಲ್ ಎಲ್ಲ ಇಲ್ಲೇ ಇದೆ. vocals and emotional depth.